ಅದಕ್ಕೆ ಆಗಲಿ ಅದೇ ಸರ್. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇದೇ ಮಗು ಅಂತ ಇನ್ನು ಗೊತ್ತಾಗ್ಬೇಕಲ್ಲ, DNA ಟೆಸ್ಟ್ ಸಹ ಅದು ಸಹ ಮಾಡಿಸ್ತಾರೆ. ಬೇರೆ ಮಕ್ಕಳು ಆಗಿದ್ದು ಒಂದೇ ಅದು ತನಿಖೆ. ಅದಕ್ಕೆ DSP ಹೇಳಿದ್ರು ಅದೇನೋ ತನಿಖೆ ಆಗ್ಲಿ. ಹೌದು. ಮತ್ತೆ ಅವರು ಬಂದು ಈಗ ನಮ್ಮ ಮನೇಲಿರೋ ಮಗು ಜವಾಬ್ದಾರಿ ಹೇಳೋದು ಸರಿ ಇಲ್ಲ. ಅದಕ್ಕೆ ಸರಿಯಾದಂತ ಅವರ ಪ್ರಿನ್ಸಿಪಲ್ ಇದ್ದಾರೆ ಸರ್. ವಾರ್ಡನ್ನ ಭೇಟಿ ಮಾಡ್ತಾರೆ. ಲೇಡಿ ಅವೆಲ್ಲ ಬಾತ್ರೂಮ್ ಒಳಗಡೆ ನೀರು ಅವಾಗ ಆಮೇಲೆ ಅಲ್ಲಿಂದ ಅವರು ಇಷ್ಟೇ. ನಾನು ಒಳಗಡೆ ಹೋಗಿದ್ದೆ, ನೀವು ನೋಡಿದ್ದಲ್ಲ ಮಾಡಿದ್ರಿ. ನನ್ನ ಹತ್ರ ತಗೋಬೇಕಂತೇಳಿ ಯಾರು ನಾವ್ ಯಾರು ಕೊಟ್ಟಿವ, ಯಾರಿಗಾರು ಹೇಳಿವ? ನಾನು ಒಂದ್ ನಿಮಿಷ, ನಾವು ಯಾರ ಪ್ರೇರಣಾದವ್ರು ನನ್ನ ಹತ್ರ ತಗೋಬೇಕಂತ ನಾವ್ ಹೇಳಿವ? ಅವ್ರ ದುನಿಯಾ ಹೇಳ್ತಾರ. ಅವ್ರೇನ್ ದುನಿಯಾ ಹೇಳ್ತಾರ? ನಾವ್ ಕೇಳ, ಅವ್ರ ದುನಿಯಾ ಹೇಳ್ತಾರ. ಈಗ ಕೇಳ, ಆ ದುನಿಯಾ ಹೇಳ್ತಾನ, ಆತ್ ಬಂದ್ ದುನಿಯಾ ಹೇಳ್ತಾನೆ. ಈಗ ಅವ್ರೇನು ಸಿಂಪಲ್ ಆಗಿ ನಾನು MP ಇದ್ದೀನಿ, ಚೂರು ಮಾತಾಡಿಬಿಟ್ರೆ ಮೈಲೇಜ್ ಸಿಗುತ್ತೆ ಅನ್ನೋ ಮೈಂಡ್ ಸೆಟ್ ಐತಿ. ಇರಲಿ, ನಾವು ಯಾವ 108 ಏಜೆನ್ಸಿ ಇದಾವೆ, ನಮ್ದು ಒಂದೇ ಇಲ್ಲ. ಏನು ಯಾರ ಕಂಡೀಷನ್ ಮಾಡಕ್ ಬರ್ತಾ? ಓಪನ್ ಮಾರ್ಕೆಟ್ ಬೇಕಾದ ತಗ ಆ ದುನಿಯಾ ಹೇಳ್ತಾನ. ಅವ್ರು ಕೇಳಪ್ಪ, ಕ್ರಷರ್ ಯೂನಿಟ್ನಾರ ಅದು ಅವ್ರ ಇಷ್ಟ. ಅದ್ ಬಂದು ನನಗೆ ಕೊಡ್ಲಿ, ನಿನಗೆ ಕೊಡ್ಲಿ, ನೀನು ಏಜೆನ್ಸಿ ಮಾಡ್ಕೆ ನೀನು ಕೊಡ್ರಿ, ನೀನು ತಗ. ನೀನು ಯಾರು ಬೇಡ ಅಂದಾರ? ನಾವ್ ಯಾವ ಒತ್ತಡ ಇಲ್ಲ. ಓಪನ್ ಮಾರ್ಕೆಟ್ ಎಲ್ಲಾರ ತಗೊಳ್ಳಿ. ಸುಮ್ಮನೆ ಬಂದು ಆರೋಪ ಮಾಡೋದು, ನಾನು ಕೂಡ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ನೀವು ಯಾವ್ದಾರು ಒಂದು ಅವ್ರು ಆರೋಪ ಮಾಡ್ತಾರೆ, ನಾವು ರಾಜಕಾರಣದಾಗಿದ್ದೀವಿ, ಅವರು ಒಂದು ವಿರೋಧ ಪಕ್ಷದಾಗಿರ್ತಾರೆ. ಆರೋಪಗಳು ಸಹಜ, ಏನು ಆರೋಗ್ಯಕರ, ಇದರಲ್ಲಿ ಸಹಜ. ಆದ್ರೆ ಏನು, ಒಂದು ಕ್ರಷರ್ ಅಸೋಸಿಯೇಷನ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ನಡುವೆ ನಾವು 2-3 ಸರಿ ಮೀಟಿಂಗ್ ಮಾಡಿ ಕ್ರಷರ್ ಉದ್ಯಮನೂ ಬದುಕಬೇಕು, ಕಾಂಟ್ರಾಕ್ಟ್ ಕೂಡ ಒಳ್ಳೆಯದಾಗಬೇಕು. ಇದನ್ನು ನಾವು ಹೊಂದಾಣಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದಷ್ಟು ಡೀಟೇಲ್ ಏನು 1 ತಾಸು 3 ತಾಸು ಚರ್ಚೆ ಮಾಡೀವಿ. ಆ ನೋಟಿ ಹೇಳಿರ 110 ಕೋಟಿ ರೂಪಾಯಿ ಇವತ್ತು ಕಾಂಟ್ರಾಕ್ಟರ್ಸ್ ಕ್ರಷರ್ ಉದ್ಯಮದಾರಿಗೆ ಕೊಡಬೇಕು. 110 ಕೋಟಿ ಕೊಡಬೇಕು 40 ಕ್ರಷರಿಗೆ. ಟೋಟಲ್ 60 43 ಕ್ರಷರ್ ಉಳ್ಕೊಂಡವು, 17 ಕ್ರಷರ್ ಬಂದಾಗ್ಯಾವ. ನಾನು ಕೂಡ ಕ್ರಷರ್ ಉದ್ಯಮಿ, ಹೌದಾ? ಅವ್ರು ಹೇಳ್ಬೇಕಾ? ಬಂದಾಗ ಅವರು ಸಿಂಗಲ್ ವಿಂಡೋ ಮಾಡಿಬಿಟ್ಟಾರೆ, ಪ್ರಚಾರ ಕೇಳ್ಕೊಂಡ್ರೆ ಇವತ್ತೇನು ಮಾತಾಡ್ತಾರಲ್ಲ, ಅವ್ರದ್ದು ಹಣೆ ಬರ ಬಿಚ್ಚಿದ್ರೆ ಭಾಳ ಐತಿ. ಕ್ರಷರ್ನ ಕ್ರೆಡಿಟ್ ತಗೊಂಡ್ರ ಅಂತೇಳಿ ಅವೆಲ್ಲ ಮಾತಾಡೋದು ಬೇಡ, ವೈಯಕ್ತಿಕ ಮಾತಾಡಲ್ಲ, ಹೋಗ್ಲಿ. ಆದ್ರೆ ಈಗ ನೀನು ಹೇಳಂತೀಯ, ನಾನು ಹೇಳಿ ಸಣ್ಣವಾಗಲ್ಲ, ಹೇಳಿ ನಾವು ಆಗಲ್ಲ. ಹೇಳಿ ಕೇಳಪ್ಪ, ಏನು ಅದ್ರ ಬಗ್ಗೆ ಆಮೇಲೆ ಕಡೆ ಮಾತಾಡ್ತೀನಿ, ರಾಜಕೀಯದ ಬಗ್ಗೆ. ಈಗ ಇರೋದ್ ವಿಷಯ ಇಷ್ಟೇ, ಅದು ಆಮೇಲೆ ಕಡೆ ಮಾತಾಡ್ತೀನಿ. ದೋಸ್ತಿ ಪಾರ್ಟಿ ರಾಜಕಾರಣ ಇಲ್ಲಿರೋದು ಇಷ್ಟೇ. 2 ಪಾರ್ಟಿ, ಒಂದು ಕ್ರಷರ್ ಪಾರ್ಟಿ, ಒಂದು ಕಾಂಟ್ರಾಕ್ಟರ್ ಪಾರ್ಟಿ. ಅದ್ರಾಗೂ ಕಾಂಗ್ರೆಸ್ನಾಗ ಇರೋರು ಅದಾರ, ಇದ್ರಾಗೂ BJP ಇರೋದಾರ. ನಮ್ದೇನು ಉದ್ದೇಶ, ಹೊಂದಾಣಿಕೆ ಮಾಡಬೇಕು, ಕ್ರಷರ್ ಉದ್ಯಮ ಕೂಡ ಬದುಕಬೇಕು. 106 ಕೋಟಿ ಉದ್ರಿ ನಿಂತ್ಕೊಂಡ್ರೆ ತೊಂದರೆ ಆಗುತ್ತೆ. ನೀವು ಕೂಡ ಸ್ವಲ್ಪ, ಈಗ ಭಾಳಷ್ಟು ಮಂದಿ ಬಂದಾರೆ, ನಾವು ಕಾಂಟ್ರಾಕ್ಟರ್ ಬಗ್ಗೆ ಬ್ಲೇಮ್ ಮಾಡಲ್ಲ. ಭಾಳಷ್ಟು ಮಂದಿ ಕಾಂಟ್ರಾಕ್ಟ್ 20 ವರ್ಷದಿಂದ ವ್ಯವಹಾರ ಮಾಡ್ತಾರೆ, ಅವ್ರ ವ್ಯವಹಾರ ನೀಟ್ ಅದಾವೆ. ಅವ್ರು ಯಾರು ಇವತ್ತು ಮೈಕಿಗೆ ಬರೋಲ್ಲ. ಅವ್ರು ಯಾರು ಬಂದು ನೀವು ಈಗ ಬಂದು ಎಲ್ಲರೂ ಉದ್ರಿನ ಕೊಡ್ಬೇಕು ನಮಗೆ. ನೀವು ಹೆಂಗೆ ಕೊಟ್ರಿ ಹಂಗೆ ಕ್ರೆಡಿಟ್ ಕೊಡ್ರಿ, ಕ್ರೆಡಿಟ್ ಕೊಟ್ಟು ಬಿಸ್ನೆಸ್ ಮಾಡೋಕ್ಕಾಗತ್ತಾ? ಕ್ರೆಡಿಟ್ ಕೊಡೋದು ಯಾರ್ದದು? ಅವು ಕ್ರಷರ್ ಅವ್ರು ಕೊಡ್ಬೋದು ಬಿಡ್ಬೋದು. ಇವತ್ತು ಕ್ರೆಡಿಟ್ ಕೊಡೋಲ್ಲ ಅಂತ ನಂಗೆ ಹಿಂಗೆ ಅವ್ರ ದುನಿಯಾ ಅಂತಾರೆ. ಮನಪೋಲಿ ಏನಕ್ಕೆ ಅಂತ ತಗೋಣಕ್ಕೆ ಬೇಡ ಅಂದಿವ ನಾವು. ಹೋಗಿ ನಿನ್ಗೆ ಎಲ್ಲಿ ಬೇಕು ಅಲ್ಲಿ ಕೊಟ್ಟಲ್ಲಿ ಯಾರು ನೋಡಪ್ಪ, ಕೇಳು, ನಾಳೆ ನೀನು ಒಂದು ಏಜೆನ್ಸಿ ಮಾಡಿಕೆ, ನಿನಗೆ ಬೇಕಾದ ಬಂದು ನಿನಗೆ ಕೊಡ್ತಾರ ಅಸೋಸಿಯೇಟ್. ನೋಡಪ್ಪ, ಈಗ ಕೇಳು, ಒಂದು ಏಜೆನ್ಸಿ ಇರ್ತ, ಒಂದು ಏಜೆನ್ಸಿ ಇರ್ತ, ಹೌದಾ? ಅವ ಏನು ಮಾಡ್ತಾನೆ, ಮಟೀರಿಯಲ್ ತಗೊಂಡು ಮಾರ್ತಾನೆ. ನೋಡಪ್ಪ, ನನಗೆ ಬೇಕಾದ್ರೆ ಬಂದು ನನಗೆ ಕೊಡ್ರಿ. ಇನ್ನೊಬ್ಬ ಚಲೋ ರೇಟ್ ಕೊಟ್ರೆ 10 ಕೊಡ್ರಿ, ಇನ್ನೊಬ್ಬ ಕೊಟ್ರೆ 10 ಕೊಡ್ರಿ. ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ತಗೊಂತಾರೆ. ಓಪನ್ ಮಾರ್ಕೆಟ್ ಅದು ಅವ್ರ ಇಷ್ಟ. ನಾನೇನು ಹೇಳಕತ್ತೀನಿ ನೋಡಪ್ಪ, ನಾನು ಒಳ್ಳೆ ಮಾರ್ಕೆಟ್ ಕೊಡ್ತೀನಿ, ಒಳ್ಳೆ ಪೇಮೆಂಟ್ ಕೊಡ್ತೀನಿ, ನನಗೆ ಕೊಡ್ತಾನೆ.
ಇನ್ನೊಬ್ಬತ್ತು ಕೊಟ್ರೆ ಇನ್ನೊಬ್ಬತ್ತು ಕೊಡ್ತಾನ. ಯಾರು ಅಲ್ಲಪ್ಪ, ನಾನು ಏನ್ ಹೇಳಕತ್ತೀನಿ, ಪ್ರೇರಣೆ ಸಂಸ್ಥೆ ಅಡಿಯಲ್ಲಿ ಬರ್ತಾರ, ನಾನು ಚಲೋ ಪೇಮೆಂಟ್ ಕೊಡ್ತೀನಿ, ನಾನು ನಿನಗೆ ಒಳ್ಳೆ ರೇಟ್ ಕೊಡ್ತೀನಿ, ನೀವು ಕೊಡ್ತಾನೆ ಕೊಡ್ತಾನ. ಇನ್ನೊಬ್ಬತ್ತು ಬಂದು ಚಲೋ ಮಾಡ್ರಿ ಇನ್ನೊಬ್ಬತ್ತು ಕೊಡ್ತಾನ. ನೋಡಪ್ಪ MP ಕೇಳೋ ಹೇಳ್ತೀನಿ, MP ನನ್ನ ಜೊತೆಗಿರೋರು ಇವತ್ತು ಅವ್ರ ಜೊತೆಗೆ ಪ್ರೆಸ್ ಮೀಟ್ ಮಾಡ್ತಾರ. ನಾನು ಪ್ರಭಾವ ಬೀರಿ ಅಲ್ಲಿ ಯಾಕೆ ಹೋಗಿದ್ರು ಅವ್ರ ಜೊತೆಗಿರೋರು ನನ್ನ ಜೊತೆಗೆ ಅದಾರ. ಇದ್ರಾಗ ಹೇಳಿದ್ದಲ್ಲ ಎರಡ ಪಾರ್ಟಿ ಇರೋದು ನೋಡಪ್ಪ. ಇದು ನಾವು ಎರಡೈತಿ ನಂದು ಉದ್ದೇಶ ಎರಡೈತಿ. ಕ್ರಷರ್ ಅಸೋಸಿಯೇಷನರು ಕ್ರಷರ್ ಉದ್ಯಮ ಬದುಕಬೇಕಂತಾರೆ. ಕಾಂಟ್ರಾಕ್ಟ್ರು ನಮ್ಮದು ಮಾರ್ಕೆಟ್ ಒಂದು ರೀತಿ ಉದುರಿ ಕೊಡಂತಾರೆ. ಇವ್ರು ಕ್ರಷರ್ ಅಸೋಸಿಯೇಷನ್ 117 ಕೋಟಿ ರೂಪಾಯಿ ನಮ್ದು ಈಗಾಗಲೇ ಕ್ರಷರ್ 117 ಕೋಟಿ ಐತಿ. 60 ಕ್ರಷರ್ನಾಗ 17 ಕ್ರಷರ್ ಬಂದಾಗಿ 43 ಕ್ರಷರ್ಸ್ ಉಳ್ದಾವ. ಹಿಂಗೆ ಉದ್ರಿ ಕೊಟ್ಟರೆ ನಮ್ಮ ಉದ್ಯಮ ಉಳಿಯಲ್ಲ ಅಂತ ಅವ್ರದ್ದು. ನಾವು ಅವ್ರನ್ನ ಈಗ ನಮ್ದು ಒಂದು ಜವಾಬ್ದಾರಿ ಐತಿ, ಸಾಮಾಜಿಕ ಜವಾಬ್ದಾರಿ ಐತಿ. ಜನ ಇದು ಕೊಟ್ಟು ನಾವು ಅದನ್ನ ಹೊಂದಾಣಿಕೆ ಮಾಡೋ ಪ್ರಯತ್ನ ಮಾಡ್ತೀವಿ. ನಾವು ಮಾಡಕ್ಕೆ ಹೋದ ತಕ್ಷಣ ಸ್ವಲ್ಪ ಸಹಜವಾಗಿ ನಾವು ಸಂಸದರು ಅಂತ 4-5 ಮಂದಿ ಮಾತಾಡ್ತಾರೆ. ಅದೇ ಈಗ ಅದನ್ನ 3 ತಾಸು ಚರ್ಚೆ ಮಾಡಿವಿ. 3 ತಾಸು ಸಾಯ್ಬೇಕು ಕುತ್ಕೊಂಡು ಅದು ಒಟ್ಟು ಹೇಳಕ್ಕತ್ತ ನಾನು. ನೀವು ಅಷ್ಟು ಟೈಮ್ ಕೊಟ್ರ ಕೇಳ್ರಿ, ನಿಮ್ಗೆ ತಾಳ್ಮೆ ಇದ್ರೆ ಕೇಳ, ನಿನಗಷ್ಟು ತಾಳ್ಮೆ ಇದ್ರೆ ನಿಮ್ಗಷ್ಟು ಕೇಳೋ ತಾಳ್ಮೆ ಇದ್ರೆ ನಮ್ಮ ಆಫೀಸಿಗೆ ಬರ್ರಿ, ಪ್ರೆಸ್ ಮೀಟ್ ಮಾಡ್ತೀನಿ. ಯಾರು ಸಮಸ್ಯೆ ಐತೆ ಮನೆ ಕಟ್ಟರ್ ಬಂದಿರ ನಿನಗ ಕೇಳಪ್ಪ. ಮನೆ ಕಟ್ಟ್ರ ಯಾರು ಮನೆ ಕಟ್ಟರ್ ಬಂದಿರ ನಿನಗ ನೀವು ಕೇಳ. ನೀವು ಕೇಳ. ಒಂದ್ ನಿಮಿಷ ಹೇಳ್ತೀನಿ ಕೇಳ. ಕೇಳ ಒಂದ್ ನಿಮಿಷ. ನೀವು ಕೇಳೋದು ಪ್ರಶ್ನೆ ಕರೆಕ್ಟ್ ಐತಿ. ರೇಟ್ ಎಷ್ಟು ಹೇಳಿದ್ರಿ? ಹೌದಾ? ನೀವು ಅದೇ ತಪ್ಪು ತಿಳ್ಕೊಂಡಿರೋದು. ಅವ್ರು ಹೇಳಕತ್ತಾರಲ್ಲಪ್ಪ, ಅವ್ರಿಗೆ ಗೊತ್ತದ್ರಲ್ಲಿ ಹೇಳೋದು. ಅವ್ರಿಗೆ ಮಟೀರಿಯಲ್ ಉದ್ರಿ ತಗೊಂಡು ಹೋಗೋದ ಗೊತ್ತೈತಿ, ರೊಕ್ಕ ಕೊಡೋದು ಗೊತ್ತಲ್ಲ ಅವ್ರಿಗೆ. ಮುಂದೋಡ್ರಿ ನಾ ಹೇಳಿ ಕೇಳ. ಈಗ ನೀವು ತೊಂದರೆ ಯಾಕತ್ತದಿರಲ್ಲ, ಸಾಮಾನ್ಯ ಜನರು ನಮ್ಮ ಹತ್ರ ಮಟೀರಿಯಲ್ ಎಷ್ಟು ರೊಕ್ಕ ಕೊಟ್ಟು ಯಾಕತ್ತಾರ? ಯಾರು ಹೇಳಿದ್ರಿ? ಅವ್ರು 700-800 ಕೊಟ್ಟ ಹೋಗತ್ತಾರ. ಪಾಪ ಅವ್ರ ಮನೆಗೆ ಹೋಗ್ಯಾರ 700-800 ಕೊಟ್ಟ ಹೋಗಕತ್ತ. ಇವ್ರ ಕಡಿಮೆ ಹೋಗಕತ್ತಿರೋದ ಯಾರು? ಆಯ್ತು, ಈಗ ಹೇಳ್ತೀನಿ ಕೇಳ್ರಿ. ನೀವು ಹೇಳಿರ್ಲಪ್ಪ ರೇಟ್ ಬಗ್ಗೆ. ಕ್ರಷರ್ನರ್ನ ನಾನು ಕಾಂಟ್ರಾಕ್ಟರ್ ಕುಂದರಿಸಿ ಮಾತಾಡಿಸಿ ರೇಟ್ ಬಗ್ಗೆ ನಾವು ಮಾತಾಡ್ತೀವಿ. ಅವ್ರ ಬೇಡಿಕೆ ರೇಟ್ ಇಂದಿಲ್ಲ. ಏನೈತೆ ನೀನೇ ಹೇಳ್ತಿದೆ ಕೊಡಲ್ಲ ಅಂತ ನಾವು ಅಂತೀವಿ. ಅವ್ರ ಬೇಡಿಕೆ ನಾವು ಕೊಡಲ್ಲ. ಅಲ್ಲೋ ಉದ್ರಿ ಕೇಳೋದು ಅವ್ರ ರೊಕ್ಕ ಅನ್ನೋದೇನು ಅಲ್ಲಪ್ಪ. ಉದ್ರಿ ಕೇಳೋದು ಯಾರು ಮಟೀರಿಯಲ್ ತಯಾರು ಮಾಡಿರ್ತಾನ ಅವ ಕೊಡ್ಬೋದು ಬಿಡ್ಬೋದು. ಉದ್ರಿ ಕೇಳೋದು ಅವ್ರ ರೊಕ್ಕ ಅನ್ನೋದೇನು? ಕೊಡಲ್ಲ, ಬಂದ್ ಮಾಡಿಕೇನು. ನಾವ್ ಹೇಳ್ತೀನಿ ಕೇಳೋ. ಕಾಂಟ್ರಾಕ್ಟರ್ ಪರವಾಗಿ ಮಾತಾಡೋದಾದ್ರೆ ಅವ್ರಿಗೂ ಕೂಡ ಪೇಮೆಂಟ್ ಬರಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು. ಕಾಂಟ್ರಾಕ್ಟ್ರು ಕೂಡ ಸರ್ಕಾರದ ಕಾಮಗಾರಿ ಭಾಳ ಅವಶ್ಯಕತೆ ಐತಿ. ಅದ್ರಾಗ 75% ಕಾಂಟ್ರಾಕ್ಟರ್ ಒಳ್ಳೆ ಕೆಲಸ ಮಾಡ್ತಾರ, ಒಳ್ಳೆ ಪೇಮೆಂಟು ಕೊಡ್ತಾರೆ, ಎಲ್ಲ ವ್ಯವಹಾರ ಒಳ್ಳೇದು ಇಟ್ಕೊಂಡ್ರೆ. 20 ವರ್ಷಗಳ ಕಾಲ ನಾವು ಯಾರು ಕಾಂಟ್ರಾಕ್ಟರ್ ಟೀಕೆ ಮಾಡಲ್ಲ. ಇತ್ತೀಚಿನ ಬದಲಾವಾಗ್ಯಾವಲ್ಲ, GST ಕೊಡಬೇಕು, ರಾಯಲ್ಟಿ ಕೊಡಬೇಕು. ನಾವು ಏನು ಮಾಡ್ತಾರ, ಒಂದು ನಿಮಿಷ ಹೇಳ್ಬಿಡ್ತೀನಿ, ನಿಮಗೆ ಸಮಯ ಐತೆ ಅಂತ ಹೇಳ್ತೀನಿ. ಅವ್ರೇನು ಮಾಡ್ತಾರ, ಬಿಲ್ ಬಂದೊತ್ತೆ ರಾಯಲ್ಟಿ ಕೊಡು, GST ಕೊಡು ಅಂತಾರೆ. ಇಲ್ಲಿ ಸರ್ಕಾರ ಹಂಗೆ ನಡೀತೈತಾ? ನಾವು GST ಇಲ್ದಂಗೆ ಬಿಲ್ ಗಾಡಿ ಕಳ್ಸೋಕತ್ತ, ರಾಯಲ್ಟಿ ಅರಿಲಿಕ್ಕೆ ನಡೀತೈತಾ? ಅವ್ರೇನಂತಾರೆ, ಬಿಲ್ ಬಂದೊತ್ತಿನಾಗ ನಾಳೆ ನಾನು ಪೇಮೆಂಟ್ ಹಾಕೋದು, ರಾಯಲ್ಟಿ ಕೊಡು, ಬಿಲ್ ಕೊಡಂತಾರೆ. ಹಂಗೆ ನಡೆಯಾಗಿಲ್ಲ ಅನ್ನೋದು ನಾವು ಕನ್ವಿನ್ಸ್ ಮಾಡ್ತೀವಿ. ಇದು ನಡೆಯಲ್ಲ ವ್ಯವಹಾರ.